ಸರ್ ನಮಸ್ಕಾರ. ನಮಸ್ಕಾರ ಸರ್. ಧಾರವಾಡ ಜಿಲ್ಲಾ ಗ್ರಾಮಾಂತರ ಭಾಜಪಾ ಪಕ್ಷದ ಮಾಜಿ ಅಧ್ಯಕ್ಷರಾಗಿ ತಾವು ಹಾಲಿ ಅಧ್ಯಕ್ಷರ ಕಾರ್ಯನಿರ್ವಹಿಸಿದ್ರೆ, ಮಾಜಿ ಅಧ್ಯಕ್ಷರು ಕೂಡ ಇದ್ರೆ, ಅನೇಕ ಹುದ್ದೆಗಳಲ್ಲಿ ಅಲಂಕಾರವಾಗಿ ಬಂದಿರತಕ್ಕಂಥವ್ರು, ಹುದ್ದೆಯಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು. ಸರ್, ನಿನ್ನೆ ನಡೆದಿರ್ತಕ್ಕಂಥ ರೆಡ್ಡಿ ವರ್ಸಸ್ ರಾಮ್ಲೋ ಕಬಡ್ಡಿ ಅಂದ್ರೆ ಸಂಡೂರು ಉಪಚುನಾವಣೆಯಲ್ಲಿ ಸೋಲಿಕ್ಕೆ ಕಾರಣ, ಬಂಗಾರ ಹನುಮಂತು ಸೋಲಿಕ್ಕೆ ಕಾರಣ ಇದೇ ರಾಮುಲು ಅಂತೇಳಿ ರೆಡ್ಡಿಯವರು ನೇರವಾಗಿ ಆರೋಪ ಮಾಡಿದ್ದಾರೆ. ನಿಮ್ಮ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥವ್ರ ಮುಂದಗಡೆ ಏನು ಸರ್ ಈ ವಿಷಯ ಇದು? ರೆಡ್ಡಿಯವರು ಪಕ್ಷ ಬಿಡ್ತಾರ ಅಂತೇಳಿ ಸುದ್ದಿ ಬರ್ತಾ ಇದೆ. ಪಕ್ಷ ಬಿಡಬಹುದಾ? ಸರಿ, ರಾಮ್ನವರು ಪಕ್ಷ ಬಿಡ್ತಾರಂತ ಸುದ್ದಿ ಬರ್ತಾ ಇದೆ. ಪಕ್ಷ ಬಿಡಬಹುದಾ ಸರ್ ರಾಮ್ನವರು? ಬಿಡೋದಿಲ್ಲ, ಪಕ್ಷ ಬಿಡುವುದಿಲ್ಲ. ಯಾಕಂದರೆ ಒಬ್ಬ ಪಕ್ಷದ ಒಳ್ಳೆಯ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಮತ್ತು ಸಾಕಷ್ಟು ಹುದ್ದೆಗಳನ್ನು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲೇ ಅವರು ನಿರ್ವಹಿಸಿದಂಥ ರಾಮ್ಲು ಅವರು ಪಕ್ಷ ಬಿಡುವುದಿಲ್ಲ ಅನ್ನುವಂಥ ಗ್ಯಾರಂಟಿ ನನಗದ. ಅವರು ಪಕ್ಷ ಬಿಡುವುದಿಲ್ಲ. ಈ ಒಳ ಜಗಳ ಹೊರ ಜಗಳಕ್ಕೆ ಬಂತು, ಕೋರ್ ಕಮಿಟಿವರೆಗೆ ಬಂತು. ಈ ಬಂದಿರತಕ್ಕಂಥ ಕೋರ್ ಕಮಿಟಿಯಲ್ಲಿ ನಿಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥವರು ರಾಧಾಮೋಹನ್ ಅವರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾನಂದ ಗೌಡ ಅವರು ಇನ್ನೂ ಫೈನಲ್ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆನೆ ರಾಮುಲು ಮೇಲೆ ಆರೋಪ ಮಾಡಿದರು. ಈ ಆರೋಪ ಸರಿ ಇಲ್ಲ ಸರ್? ಇದು ವಿಚಾರ ಮಾಡೋಕ್ಕಿಂತ ಮುಂಚೆ ಆರೋಪ ಸರಿ ಅಲ್ಲ ಅಂತ ನನಗನ್ನಿಸ್ತದೆ. ಮತ್ತು ಅವ್ರ ವಿಚಾರಧಾರೆಗಳು ಏನು ಇಟ್ಕೊಂಡು ಮಾಡಿದಾರೋ ನನಗದು ಗುರ್ತಾಯಿಲ್ಲ. ಅದು ಆರೋಪ ಸರಿಯಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಕೆಲಸ ಮಾಡಿದಂಥವ್ರು, ಪಕ್ಷನಿಷ್ಠೆ ಕೆಲಸ ಮಾಡಿದಂಥ ನಮ್ಮ ರಾಮ್ಲು ಅವರು ಅಂಥವ್ರು ಹಂಗೇನೋ ಆಗಲಿಕ್ಕಲ್ಲ ಅಂತ ನನಗೆ ಅನಿಸ್ತದೆ. ಮತ್ತೆ ಬಿಜೆಪಿಯಲ್ಲಿ ಒಂದು ಮಾತು ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಹಣಿಯಲಿಕ್ಕೆ DK ಶಿವಕುಮಾರ್ ರಾಮುಲು ಅವ್ರ ಜೊತೆ ಸಿದ್ಧತೆ ನಡೆಸ್ತಾ ಇರ್ತಾರೆ. ರಾಮುಲು ಅವರು ಹೊರಗಡೆ ಬರ್ತಾರೆ ಅನ್ನೋಂಥ ವಿಷಯ ಕೂಡ ಬರ್ತಾ ಇದೆ. ರಾಮುಲು ಅವರು ಪಕ್ಷ ಬಿಡಬಹುದಾ? ಅದು ನನಗೆ ಗೊತ್ತಿಲ್ಲ. ನೀವು ಕೂಡ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತೆ? ಪಕ್ಷ ಬಿಡೋದಿಲ್ಲ. ಪಕ್ಷ ಬಿಡುವಂಥದ್ದನ್ನು ನಮಗೇನು ಅದು ಅನಿಸೋದಿಲ್ಲ. ಯಾಕಂದರೆ ಪಕ್ಷ ಬಿಡುವಂಥ ಶಿಸ್ತಿನ ಸಿಪಾಯಿ ಕೆಲಸ ಮಾಡಿದಂಥವ್ರು, ಪಕ್ಷದ ಬಗ್ಗೆ ಅಭಿಮಾನ ಇರುವಂಥವ್ರು, ಪಕ್ಷಕ್ಕಾಗಿ ದುಡಿದಂಥವ್ರು ಮತ್ತು ಪಕ್ಷದಿಂದಲೇ ಗುರುತಿಸ್ಕೊಂಡಂಥವ್ರು ರಾಮ್ಲು ಅವರು ಪಕ್ಷ ಬಿಡುವುದಿಲ್ಲ ಅನ್ನುವಂಥ ಅನಿಸಿಕೆ ನನಗದು. ಬಿಡುವುದಿಲ್ಲ. ಓಕೆ, ಇದು ರಾಜ್ಯಾಧ್ಯಕ್ಷರ ಪೈಕಿ ಒಂದು ಕಡೆ ಯಡಿಯೂರಪ್ಪನವರ ಕುಟುಂಬ ವಿರುದ್ಧ ಬಲ ಕಟ್ಟಿರ್ತಕ್ಕಂಥ ಯತ್ನಾಳು ಮತ್ತೆ ಬಂಗಾರಪ್ಪನವರ ಪುತ್ರ ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು, ಮತ್ತೆ ಈ ಕಡೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆಗಬಾರ್ದಿತ್ತು. ಹೊಸ ಹುಡುಗ, ಯಂಗ್ ಹುಡುಗ, ಈಗ MLA ಆಗಿದ್ದಾನೆ, ಅವನು ಕೊಡೋಕ್ಕಿಂತ ಸೀನಿಯರ್ ಕೊಡಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯ ಏನು ಸರ್? ಅದು ರಾಜ್ಯಾಧ್ಯಕ್ಷರು ಯಾರು ಆಗಬೇಕು ನಿಮ್ಮ ಪ್ರಕಾರ? ಏನು ಬದಲಾವಣೆ ಆಗಬೇಕಾ, ಮುಂದೆ ಕಂಟಿನ್ಯೂ ಹೋಗ್ಬೇಕು? ನಮಗೆ ಈಗ ಸದ್ಯ ಇರುವಂಥವರು ನಮ್ಮ ಹಿರಿಯರು, ಏನು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಹಿರಿಯರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿರಿಯರು ಏನು ವಿಜಯೇಂದ್ರ ಅವರ ರಾಜ್ಯ ಅಧ್ಯಕ್ಷರು ಅಂತಂದು ಹೇಳಿ ನಮಗೆ ತಿಳಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಇವತ್ತು ವಿಜಯೇಂದ್ರ ಅವರು ರಾಜ್ಯವನ್ನು, ಪಕ್ಷವನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕಷ್ಟೇ ನಮಗೆ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅಂತ ನಮಗೆ ಗುರ್ತದ. ಅವರು ಮುಂದುವರೆದ್ರೂ ಕೂಡ ಅವರೇ ನಮ್ಮ ರಾಜ್ಯಾಧ್ಯಕ್ಷರು. ಆದರೆ ಮುಂದೆ ಏನಾಗ್ತೈತೆ ಅನ್ನುವಂಥದ್ದು ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಮಗೆ ಕಾರ್ಯಕರ್ತರಿಗೆ ಅದು ಗುರ್ತಿರೋದಿಲ್ಲ. ಅದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಅದೊಂದು ಏನು ಅವರು ಆದೇಶ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡಿ ಬದ್ಧರಾಗಿ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಪಕ್ಷ ಸಂಘಟನೆ ಮಾತ್ರ. ನನ್ನ ಕೊನೆ ಪ್ರಶ್ನೆ, ಮುಂಬರ್ತಾ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಿಮ್ಗೊಂದು ಅವಕಾಶ ಸ್ಪರ್ಧೆ ಮಾಡ್ಲಿಕ್ಕೆ ಸಿಗ್ಬಹುದಾ? ಕ್ಷೇತ್ರ ಜನ ನೀವೇ ಸ್ಪರ್ಧೆ ಮಾಡ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮೊಂದು ಒಪಿನಿಯನ್? ನಾವು ಇವತ್ತಿನವರೆಗೂ ಸ್ಪರ್ಧೆ ಮಾಡಬೇಕು. ಮೊದಲು ಅದರಗುಂಚಿ ಜಡಪಿ ವ್ಯಾಪ್ತಿಯಲ್ಲಿ, ಹೌದು, ಈಗ ಇದು ಅಂಚನಗಿರಿ ಜಡಪಿ ವ್ಯಾಪ್ತಿಯಲ್ಲಿ ಹೋಗಿದೆ. ಹೌದು, ಅಂಚನಗಿರಿ ಜಡಪಿ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ನೂರು, ಗಿರ್ಯಾಳು, ಮಾವನೂರು ಆಗಿರ್ಲಿ, ಈ ಭಾಗದ ಜನ ಅಂತಾರೆ, ರಾನ್ಯಾಳ, ಗಂಗ್ಯಾಳ ಭಾಗದ ಜನ ಅಂತಾರೆ. ಜಡ್ಡಿಯವರು ತುಂಬಾ ಸಜ್ಜನಶೀಲ ವ್ಯಕ್ತಿ, ಸಮಾಜ ಸೇವೆಗೆ ಪಾತ್ರ ವಹಿಸಿದ ವ್ಯಕ್ತಿ, ಸಮಾಜ ಸೇವೆಗಿಂತ ಮನೆಗೆ ಹೋದಂಥವ್ರಿಗೆ ಕಣ್ಣೀರು ಒರೆಸುವಂಥ ವ್ಯಕ್ತಿ, ₹1 ಕೇಳಿದ್ರೆ 50 ಪೈಸೆ ತಗೊಳ್ಳುವಂಥ ವ್ಯಕ್ತಿ. ಅಂತ ವ್ಯಕ್ತಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅಂತಾರೆ. ಇದ್ರ ಬಗ್ಗೆ ತಾವೇನಂತೀರ ಸರ್? ನಾವು ಯಾವುದೇ ಗುರಿಯನ್ನು ಇಟ್ಟುಕೊಂಡು, ಯಾವುದೇ ಆಸೆಯನ್ನು ಇಟ್ಟುಕೊಂಡು ಸಮಾಜ ಸೇವೆಯನ್ನು ನಾವು ಇವತ್ತಿನವರೆಗೂ ಮಾಡ್ತಾಯಿಲ್ಲ. ಪಕ್ಷದ ಸೇವೆ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಮನೆಗೆ ಬಂದಂಥವ್ರಿಗೆ ಯಾರಿಗಾದರೂ ತೊಂದರೆ ತಾಪತ್ರಯಗಳು ಇದ್ದಂಥವ್ರಿಗೂ ಕೂಡ ನಾವು ಒಂದು ಯಾವುದೇ ಒಂದು ಆಸೆ ಇಟ್ಟುಕೊಂಡು ನಾವು ಇದನ್ನು ಮಾಡ್ತಾಯಿಲ್ಲ. ಪಕ್ಷ ಗುರುತಿಸಿದ್ರೆ ನಾವು ಯಾವುದಕ್ಕಾದರೂ ಸಿದ್ಧ. ಪಕ್ಷ ಆದೇಶವನ್ನು ಮಾಡಿದರೆ ನಾವು ಎಲ್ಲದಕ್ಕೂ ಸಿದ್ಧರಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಯಾವುದೇ ಮತ್ತೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಪಕ್ಷವಾಗಿ
ಏನಂತಂದ್ರೆ ಸಮಾಜ ಸೇವೆ ಅಂತಂದ್ರೆ ಎಲ್ಲಿದ್ದರೂ ಮಾಡ್ಬೋದು. ಇವತ್ತು ನಾವು ಅಧಿಕಾರದಲ್ಲಿ ಇದ್ರೆ ಅಷ್ಟೇ ಸಮಾಜ ಸೇವೆ ಮಾಡಬೇಕನ್ನುವಂಥ ನಾವು ಇಚ್ಛೆಯನ್ನು ಎಂದೂ ಹೊಂದಿಲ್ಲ. ಅಧಿಕಾರಕ್ಕೆ ಇದು ಸಮಾಜ ಸೇವೆಗೆ ಅಧಿಕಾರ ಶಾಶ್ವತವಲ್ಲ. ನಾವು ಸಮಾಜ ಸೇವೆ ಇವತ್ತು ನಾವು ಎಂದು ಗುರುತಿಸ್ಕೊಂಡೇ 95ರಿಂದ ನಾವು ಈ ಒಂದು ಭಾಗದಲ್ಲಿ 94 95ರಲ್ಲಿ ನಾವು ಓಡಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಹೋದರರು ಇರ್ಬೋದು, ನಮ್ಮ ಮಡದಿ ಇರ್ಬೋದು, ನಮ್ಮ ತಂದೆ ತಾಯಿಯಂದಿರ್ಬೋದು, ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಸಮಾಜ ಸೇವೆ ಮಾಡಲಿ, ಅವರು ವಿಚಾರಧಾರೆಗಳು ಬೇರೆ ಇದಾವೆ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಇವತ್ತು ಅವರು ಸಹಕಾರ ಕೊಟ್ಟರು ಮನೆಯಲ್ಲಿದ್ದಂಥವ್ರು. ಆ ಸಹಕಾರನ ಇವತ್ತು ನಾವು ಸಮಾಜ ಸೇವೆ ಮಾಡೋಕ್ಕೆ ಅನುಕೂಲ ಆಗ್ಯದ. ನಮ್ಗೆ ಎಷ್ಟು ಸಾಧ್ಯತೆ ಇತ್ತು ನಾವು ಅಷ್ಟು ಸಹಾಯವನ್ನು ಜನರಿಗೆ ಮಾಡ್ತಾಯಿದ್ದೇವೆ. ಸೇವೆಯನ್ನು ಕೂಡ ಅವ್ರು ಯಾವುದೇ ಹಾಸ್ಪಿಟಲ್ ತೊಂದರೆ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟಿನ ತೊಂದರೆ ಇರ್ಬೋದು, ಯಾವುದೇ ತೊಂದರೆಯಲ್ಲಿ ಸಿಲ್ಕ್ ಹಾಕ್ಕೊಂಡಿರ್ಬೋದು, ಅಂಥವ್ರನ್ನು ಗುರುತಿಸಿ ಆಗಿಂದಾಗೆ ನಮ್ಗೆ ಕರೆ ಮಾಡಿದರೆ ಇಮ್ಮಿಡಿಯೇಟ್ ರಾತ್ರಿ 11 ಯಾಕೆ 12 ಯಾಕೆ 2 ಗಂಟೆಗೆ ಎಬ್ಸಿದ್ರು ಕೂಡ ಅವ್ರ ಮನೆಗೆ ಹೋಗಿ ಸೇವೆ ಮಾಡಾಕತ್ತೀವಿ. ಯಾವುದೇ ಆಸೆ ಇಟ್ಕೊಂಡಿಲ್ಲ ನಾವು. ಇವತ್ತಿನ ದಿವಸ ಜಿಲ್ಲಾ ಪಂಚಾಯತಿ ಬಂದು ಅದಕ್ಕೆ ಕೆಲಸ ಮಾಡಬೇಕು, ತಾಲೂಕ್ ಪಂಚಾಯತಿ ಬಂದು ಅದಕ್ಕೆ ಕೆಲಸ ಮಾಡಬೇಕು. ಅವ್ರು ಯಾರೇ ಪಕ್ಷ ಯಾರೇ ಗುರುತಿಸಿ ಕೊಟ್ಟರು ಬೇಕಾದವ್ರು ಕೊಡಲಿ, ಅವ್ರಿಗೂ ಕೂಡ ಗೆಲ್ಲಿಸ್ಕೊಂಬರುವಂಥ ಶಕ್ತಿ ನಮ್ಮ ಕಡೆ ದೇವರು ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಸೇವೆಯನ್ನು ನಾವು ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು ಸರ್. ನಮಸ್ಕಾರ.